ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪ ಮ್ಯಾಟ್ರು ಅಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಏತರ್ 450X. ಒಳ್ಳೆ ಸ್ಪೀಡ್ ಕೊಟ್ಟಿದ್ದಾನೆ ಅವರು, ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಗಾಡಿ. 90 ಮುಟ್ಟುತ್ತೆ, ಬಟ್ ಇವಾಗ ನಾನು ವೆಯ್ಟ್ ಇರೋದ್ರಿಂದ 88 ಸಿಗ್ತಾಯಿತ್ತು. ಇವಾಗ 88 ಮುಟ್ತೈತೆ. ಬಟ್ ನಮಗೇನಂದ್ರು ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಸೆಟ್ ಆಗಲ್ಲ ಅವರು. ನಮಗೇನಂದ್ರು ಪೆಟ್ರೋಲು ಡೀಸೆಲ್ಲು ಅಷ್ಟೇ. ಅದು ಬಿಟ್ಟರೆ ನಮಗೆ ಈ ಎಲೆಕ್ಟ್ರಿಕ್ಕು ಅವೆಲ್ಲ ಮುಟ್ಟಂಗೂ ಆಗಲ್ಲ ನಮಗೆ. ಬಟ್ ಏನು ಮಾಡ್ತೀರಾ, ಅನಿವಾರ್ಯ. ಜನ ಎಲೆಕ್ಟ್ರಿಕ್ ಬೆಸ್ಟು ಅಂದ್ಕೊತಾರೆ, ಬಟ್ ಎಲೆಕ್ಟ್ರಿಕ್ ಈಸ್ ನಾಟ್ ಆ್ಯನ್ ಬೆಸ್ಟ್ ಆಪ್ಷನ್. ಹಳ್ಳಿ ಸೈಡೆಲ್ಲ ಜಾಸ್ತಿ, ಇವಾಗ ನಮ್ಮೂರಲ್ಲಂತೂ ಇರಲೇ ಇಲ್ಲ ಎಲೆಕ್ಟ್ರಿಕ್ ಗಾಡಿಗಳು. ಫಸ್ಟ್ ಇರಲೇ ಇಲ್ಲ, ಆಮೇಲೆ ಒಂದೊಂದೇ ಬೆಳ್ಕೊಂಡು ಅವ್ರು ನೋಡಿ ಇವ್ರು ನೋಡಿ ಅಂತಂದ್ಬಿಟ್ಟು ನಮ್ಮೂರಲ್ಲೂ ಜಾಸ್ತಿ ಜನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದರು. ಹಂಗೇನು ನಮ್ಮ ಚಿಕ್ಕಪ್ಪ ಈ ಗಾಡಿನೂ ತೊಗೊಂಡಿದ್ದು. ಅವರಿಗೆ ಗೇರ್ ಗಾಡಿ ಓಡ್ಸೋಕ್ಕೆ ಬರೋದಿಲ್ಲ ಅಂತಂದ್ಬಿಟ್ಟು ಇದನ್ನು ಚಾಯ್ಸ್ ಮಾಡಿದರು. ಇದು ಬಿಡಿಸಿದ್ದು ಶಿವಮೊಗ್ಗದಲ್ಲಿ. ಬನ್ನಿ ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ, ಏನೇನಿದೆ, ಏನೇನು ಸ್ಪೆಸಿಫಿಕೇಷನ್ ಇದೆ ಅಂತಂದ್ಬಿಟ್ಟು. ನನ್ನ ಪ್ರಕಾರ ಎಲೆಕ್ಟ್ರಿಕ್ ಗಾಡಿನ ತೊಗೊಳೋದು ಏನು ಯೂಸ್ ಇಲ್ಲ ಅನಿಸುತ್ತೆ. ನೀವು ಇದರಲ್ಲೆಲ್ಲ ಲಾಂಗ್ ಎಲ್ಲ ಹೋಗೋಕ್ಕೆ ಬರಲ್ಲ. ಆಗಾಗಲ ಚಾರ್ಜ್ ಹಾಕೊಂಡು ಕೂತ್ಕೋಬೇಕು. ಪಟ್ಟಂತ ಚಾರ್ಜ್ ಆಗುತ್ತೆ ಬಿಡಪ್ಪ ಅನ್ನೋದಕ್ಕೆ ಗಂಟೆಗಟ್ಟಲೆ ಕಾಯಬೇಕು. ಎಲ್ಲಿರ್ತೀರ? ಹಂಗೆಲ್ಲ ಹೋಗೋಕೆ ಆಗೋದಿಲ್ಲ. ಏನು ಊರಲ್ಲಿ ಓಡಾಡೋದಕ್ಕೆ, ಸಿಟೀಲಿ ಆಫೀಸಿಗೆ ಹೋಗೋದಕ್ಕೆ ಬರೋದಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ. ಬಿಟ್ಟರೆ ಬೇರೆ ಲಾಂಗ್ ಡ್ರೈವ್ ಹೋಗ್ತೀನಿ ಹೆಂಗೆ ಅಂತಂದರೆ ಏನಕ್ಕೂ ಒಂದು ಚೂರು ಯೂಸ್ ಬರೋಲ್ಲ. ಸುಮ್ಮನೆ ಏನೋ ಒಂದು ಹೆಸರಿಗೆ ನಮ್ಮ ಹತ್ರ ಐತೆ ಗುರು ಎಲೆಕ್ಟ್ರಿಕ್ ಗಾಡಿ ಅಂತ ತೊಗೊಳ್ಬೇಕಷ್ಟೇ ನೋಡಿ. ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮು ನನ್ನ ಯೂಟ್ಯೂಬಲ್ಲಿ ನಾನು ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಮಾಡ್ತಾರೆ. ಇದೇ ಫಸ್ಟ್ ಟೈಮು, ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಾನು ಇದನ್ನು ತಿಳ್ಕೊಂಡಿದ್ದೀನಿ. ಏನೇನಿರುತ್ತೆ, ಏನೇನು ಸ್ಪೆಸಿಫಿಕೇಷನ್ ಇರುತ್ತೆ, ಯಾವ ವರ್ಷನ್ನು, ಇದರಲ್ಲಿ ಅಪ್ಡೇಟ್ಸ್ ಏನೇನು ಕೊಟ್ಟಿದ್ದಾರೆ, ಎಷ್ಟು ರೇಂಜ್ ಬರುತ್ತೆ, ಬ್ಯಾಟ್ರಿ ಕೆಪಾಸಿಟಿ ಏನು, ಮತ್ತು ಎಷ್ಟು ಬೇಗ ಚಾರ್ಜ್ ಆಗುತ್ತೆ ಎಲ್ಲ ನಾನು ಇವಾಗ ಮೊನ್ನೆ ತಿಳ್ಕೊಂಡಿರೋದು. ಏನೇನು ಸ್ಪೆಸಿಫಿಕೇಷನ್ ಇದೆ ಅಂತ ನಿಮಗೂ ಇವಾಗ ಹೇಳ್ಬಿಡ್ತೀನಿ. 0 to 40 3.3 ಸೆಕೆಂಡಿಗೆ ಹೋಗುತ್ತಂತೆ. ಒಂದ್ಸಲ ಚೆಕ್ ಮಾಡಿಬಿಡೋಣ ಹೋಗುತ್ತೋ ಇಲ್ಲ ಅಂತಂದ್ಬಿಟ್ಟು. ಇದು ಆನ್ ಮಾಡೋದು ಹೆಂಗಪ್ಪ ಅಂತಂದರೆ, ಫಸ್ಟು ಕೀ ಆನ್ ಮಾಡ್ಕೋಬೇಕು. ಕೀ ಆನ್ ಮಾಡಿಕೊಂಡು ಇಲ್ಲಿ ತೋರಿಸುತ್ತೆ ಪ್ರೆಸ್ ಬ್ರೇಕ್ ಪ್ಲಸ್ ಸ್ಟಾರ್ಟ್ ಅಂತ ತೋರಿಸುತ್ತೆ. ಯಾವುದಾದ್ರೂ ಆಯಿತು, ರೈಟು ಲೆಫ್ಟು ಯಾವುದಾದ್ರೂ ಒಂದು ಬ್ರೇಕ್ನ ಪ್ರೆಸ್ ಮಾಡ್ಕೊಂಡು ಶೆಲ್ಫ್ ಬಿಟ್ಟಿರ್ತಾರೆ, ಇಲ್ಲಿ ಒಂದು ಸಿಂಗಲ್ ಟ್ಯಾಪ್ ಹೊಡಿಬೇಕು. ಆವಾಗ 0 ಅಂತ ಬರುತ್ತೆ. ಆಮೇಲೆ ಸುಮ್ಮನೆ ರೈಸ್ ಮಾಡಬೇಕಷ್ಟೆ, ಅದು ಬಿಟ್ಟರೆ ಓಕೆ. ಅದಾದಮೇಲೆ 0 to 40 3.3 ಸೆಕೆಂಡಲ್ಲಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಒಂದ್ಸಲ ಚೆಕ್ ಮಾಡಿಬಿಡೋಣ. ರೆಡಿ 1 2 3 ನೋಡ್ಬಿಡೋಣ. ಯಾರು ಬರ್ತಾಯಿದ್ದಾರಾ? ಬರ್ತಾಯಿದ್ದಾರೆ. ರೆಡಿ 1 2 3 ಸ್ಟಾರ್ಟ್. ಹೋಗುತ್ತೆ ಗುರು, ಬೇಗನೆ ಹೋಗುತ್ತೇನಪ್ಪ. ನಾವು ಅಂದ್ಕಣಕ್ಕಿಂತ ಬೇಗನೆ ಹೋಗ್ಬಿಡುತ್ತೆ. ಪುಲ್ಲಿಂಗ್ ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಏನು ಎಳೆಯುತ್ತೆ ಗಾಡಿ ಅಂತಂದರೆ, ವಾಬ್ಲಿಂಗ್ ಇದೆ ಗಾಡಿ, ಬಿಡೋಂಗಿಲ್ಲ. ಹ್ಯಾಂಡಲ್ ಬಿಟ್ವಿ ಅಂದ ತಕ್ಷಣ ಬಿದ್ದುಬಿಡ್ತೀವಿ ರಪ್ಪ ಅಂತ. ಇನಿಷಿಯಲ್ ಪಿಕಪ್ ಮಾತ್ರ ಸಖತ್ತಾಗಿದೆ ಮಗ ಗಾಡಿ. ನೈಂಟಿ ಹೋಗಿ ಕರೆಕ್ಟಾಗಿ ಕೂತ್ಕೊಳ್ತೈತೆ. ಜಾಸ್ತಿನೂ ಹೋಗಲ್ಲ, ಕಮ್ಮಿನೂ ಹೋಗಲ್ಲ. ಕಾರ್ನರಿಂಗ್ ಮಾತ್ರ ಸಖತ್ತಾಗಿ ಮಾಡ್ಬೋದು. 2 ಕಡೆ ಡಿಸ್ಕ್ ಇದೆಯಲ್ಲ, ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಡಿಸ್ಕೆ. ಸೀಟು ಸ್ವಲ್ಪ ಕಂಫರ್ಟ್ ಇಲ್ಲ ಮಗ, ಸೀಟು ಕಂಫರ್ಟ್ ಇಲ್ಲ. ಕಾಲು ಇಲ್ಲಿ ಕ್ರ್ಯಾಂಪ್ ಬಂದಂಗೆ ಆಗ್ಬಿಡುತ್ತೆ, ಇಟ್ಕೊಳಕ್ಕಾಗಲ್ಲ ಜಾಸ್ತಿ ಹೊತ್ತು. ಹಿಂದಗಡೆ ಕುತ್ಕೊಳ್ಳೋರಿಗೆ ಹಿಂದಗಡೆ ಹತ್ಕೊಂಡು ಕುತ್ಕೊಳಕ್ಕಾಗಲ್ಲ, ಅಷ್ಟು ಹೈಟ್ ಐತೆ ಹಿಂದಗಡೆ. ಇವನು ಬಂದುಬಿಟ್ಟು ನಂದೀಶ್ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು. ಚಿಕ್ಕ ವಯಸ್ಸಿದ್ದಾಗಿಂದನೂ ನಮ್ಮ ಫ್ರೆಂಡ್ಸೇ ಇವರೆಲ್ಲ. ಇವನು ನವೀನು, ನಮ್ಮ ಅಣ್ಣ ವಿಷ್ಣು ಅವರೆಲ್ಲ ಜೊತೆಗೆ ಬೆಳೆದವರು. ಅವನಿಗೆ ಸ್ವಲ್ಪ ಕ್ಯಾಮ್ರಾ ಶೈ. ಪವರ್ ಬಂದುಬಿಟ್ಟು 6.4 ಕಿಲೋವ್ಯಾಟ್ಸು. ಬ್ಯಾಟ್ರಿ ನೋಡ್ತೀವಿ ಅಂದರೆ 3.7 ಕಿಲೋವ್ಯಾಟು. ಇಲ್ಲಿ ಅಂಡರ್ ಕೆಳಗಡೆ ಕೊಟ್ಟಿದ್ದಾರೆ ಕಾಲು ಹಿಡ್ಕೊಳ್ಳೋ ಜಾಗದಲ್ಲಿ. ಅದು ಬಿಟ್ಟರೆ ಟಾಪ್ ಸ್ಪೀಡ್ ನೋಡ್ತೀವಿ ಅಂದರೆ 90. ನಾನು ಓಡಿಸಿದ್ದೀನಿ, 90 ತನಕ ಬರುತ್ತೆ. 90 ಮೇಲೂ ಹೋಗುತ್ತೆ, ಬಟ್ ವೆಯ್ಟ್ ಇರಬಾರ್ದು. ಇಳ್ಜಾರು ಇಲ್ಲ ದಿಬ್ಬ ಇತ್ತು ಅಂದರೆ ಹೋಗಲ್ಲ. ನಾರ್ಮಲ್
ಪ್ಲೈನ್ ರೋಡ್ ಇತ್ತು ಅಂತಂದರೆ ಸರಿಯಾಗಿ ನುಗ್ಗುತ್ತೆ. ಇನಿಷಿಯಲ್ ಪಿಕಪ್ ಮಾತ್ರ ಸಗದಾಗಿದೆ. ಅವ್ರು ಕೊಟ್ಟಿರೋ ಥರ 0 to 40 3 ಸೆಕೆಂಡ್ 3ಗಿಂತಲೇ ಬೇಗನೆ ರೀಚ್ ಆಗಿಬಿಡುತ್ತೆ ಅನಿಸುತ್ತೆ ನಾನು ನೋಡಿರೋ ಪ್ರಕಾರ. ಅದನ್ನು ಟೈಮಿಂಗ್ ಸೀಟ್ ನಾನು ನೋಡಿಲ್ಲ, ನೋಡ್ತೀನಿ ಒಂದೊಂದ್ಸಲಿ. ಚಾರ್ಜಿಂಗ್ ನೋಡ್ತೀವಿ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪೋರ್ಟು. ಮನೆಯಲ್ಲಿ ನಾವು ಚಾರ್ಜ್ ಮಾಡ್ಕೊತೀವಿ ಅಂದರೆ 0 to 100 ಚಾರ್ಜ್ ಆಗಬೇಕು ಅಂತಂದರೆ 8 hour ಅಂತ ತೋರಿಸುತ್ತೆ. ಬಟ್ಟು ನಾವು ಯಾವತ್ತೂ ಚಾರ್ಜ್ ಹಾಕಿಲ್ಲ. ಅವರು ಕೇಳಿರೋ ಪ್ರಕಾರ ಒಂದು 7.5 hours ಫುಲ್ ಚಾರ್ಜ್ ಆಗೋಗ್ಬಿಡುತ್ತೆ. ರೇಂಜ್ ನೋಡ್ತೀವಿ ಅಂದರೆ 120 ಕಿಲೋಮೀಟರ್ ರೇಂಜ್ ಅಂತ ಕೊಟ್ಟಿದ್ದಾರೆ. ಅಷ್ಟು ಕೊಡುತ್ತೋ ಇಲ್ಲ ಅನ್ನೋದೇ ಡೌಟು. ಇಬ್ಬರನ್ನ ಹಾಕ್ಕೊಂಡು ಓಡಿಸಿದ್ರೆಲ್ಲ ಕೊಡೋದಿಲ್ಲ ಅಷ್ಟು ತಗೊಂಡು. ಸಿಂಗಲಾಗಿ ಹೋದರೆ ಒಂದು 100 ಕೊಡ್ಬೋದು. ಅದು ಬಿಟ್ಟರೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ, ಬಟ್ ಇಲ್ಲೆಲ್ಲ ಸಿಗೋದಿಲ್ಲ. ಅದು ಇದಕ್ಕೆ ಹೋಗ್ಬೇಕಲ್ಲ, ಎಂಥದ್ದು ಶೋರೂಮಲ್ಲಿ ಇಲ್ಲ ಹೊರಗಡೆ ಪೆಟ್ರೋಲ್ ಬಂಕ್ ಹತ್ರ ಎಲ್ಲ ಇರುತ್ತಲ್ಲ ಫಾಸ್ಟ್ ಚಾರ್ಜಿಂಗು, ಅದರಲ್ಲಿ ಮಾತ್ರ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ನಾವು ಮನೆಯಲ್ಲೆಲ್ಲ ಫಾಸ್ಟ್ ಚಾರ್ಜಿಂಗ್ ಹಾಕೊಳಕ್ಕೆ ಬರೋಲ್ಲ. ಫ್ರಂಟು ಬ್ಯಾಕ್ ಎರಡು ಕಡೆ ಡಿಸ್ಕು. ಫ್ರಂಟಲ್ಲಿ 200 mm ಡಿಸ್ಕು. ಬ್ಯಾಕಲ್ಲಿ ನೋಡ್ತೀವಿ ಅಂತಂದರೂ ಇಲ್ಲೂ ಡಿಸ್ಕ್ ಇದೆ. ಇದು 190 mm ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. 2 ಟ್ಯೂಬ್ಲೆಸ್ ಟೈರು, 12 ಇಂಚು, ಎರಡು ಕಡೆನೂ 12 inches ಟೈರು, ಟ್ಯೂಬ್ಲೆಸ್ಸು ವಿತ್ ಅಲಾಯ್ ವೀಲ್ಸು. ಗಾಡಿ ಪ್ರೈಸ್ ಬಂದುಬಿಟ್ಟು ಎಕ್ಸ್ ಶೋರೂಮ್ ಪ್ರೈಸು 130 ಅಲ್ಲ ಆನ್ ರೋಡ್ ಪ್ರೈಸು 130 ಆಗುತ್ತೆ ಅನಿಸುತ್ತೆ. ಇದ್ರ ಮೇಲೆ ಎಕ್ಸ್ಟ್ರಾ 22,000 ರೂಪಾಯಿ ಕೊಟ್ಟರೆ ಪ್ರೋ ಪ್ಯಾಕ್ ಅಂತ ಬರುತ್ತೆ. ಇದರಲ್ಲಿ ಏನು ಪ್ರೊಸೆಷನ್ ಮಾಡ್ಬೇಕು ಮಗ, ಇದು F1 ತೆಗೆದುಬಿಟ್ರೆ ಫಾದರ್ ಅಂತ ಬಂದುಬಿಡುತ್ತೆ. ಅದು ಏನೋ ಹೆಸರೇ ಗೊತ್ತಿಲ್ಲ. 450X. ಇದ್ರ ಮೇಲೆ 20,000 ಜಾಸ್ತಿ ಕೊಟ್ಟರೆ ಇದರಲ್ಲಿ ನ್ಯಾವಿಗೇಷನು, ಬ್ಲೂಟೂತು ಮತ್ತು ಬೇರೆ ಏನೇನೋ ಆಪ್ಷನ್ಸ್ಗಳು ಬರ್ತವೆ. ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ. ಡಿಸ್ಪ್ಲೇ ಎಲ್ಲ ಯಾವ ಥರ ಇದೆ, ಆಪ್ಷನ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಫ್ರಂಟಲ್ಲಿ ಸಸ್ಪೆನ್ಷನ್ ನೋಡ್ತೀವಿ ಅಂದರೆ ಟೆಲಿಸ್ಕೋಪಿಕ್ಕು, ಬ್ಯಾಕಲ್ಲಿ ಸಿಂಗಲ್ ಮೋನೋಶಾಕು. ಸಸ್ಪೆನ್ಷನ್ ಅಷ್ಟೇನು ಹೇಳ್ಕೊಳೋ ಮಟ್ಟಿಗೆ ಏನು ವರ್ಕ್ ಆಗೋಲ್ಲ, ಸ್ವಲ್ಪ ಹಾರ್ಡ್ ಐತೆ. ಕುತ್ಕೊಂಡು ಹೋಗೋಕ್ಕೆ ಲಾಂಗ್ ಡ್ರೈವ್ ಎಲ್ಲ ಕುತ್ಕೊಂಡು ಹೋಗ್ತೀವಿ ಅಂತಂದರೆ ಹಳ್ಳ ದಿಣ್ಣೆಯಲ್ಲೆಲ್ಲ ಫುಲ್ ಎತ್ತಾಕ್ಬಿಡುತ್ತೆ, ಅಷ್ಟೇನು ಕಂಫರ್ಟ್ ಇಲ್ಲ. ಸೀಟ್ ನೋಡ್ತೀವಿ ಅಂತಂದ್ರು ಏನು ಮಗ, ಅಷ್ಟೇ ಮನೇಲಿ ಯೂಸ್ ಮಾಡೋದಕ್ಕೆ ಅಷ್ಟೇ. ಸೀಟು ಕುತ್ಕೊಳಕ್ಕೆ ಅಂದರೆ ಕುಷನ್ ಸಖತ್ತಾಗಿದೆ, ಬಟ್ ಈ ಜಾಗದಲ್ಲಿ ಕಾಲೆಲ್ಲ ಒತ್ತುತ್ತೆ, ಜಾಸ್ತಿ ಕುತ್ಕೊಳಕ್ಕೆ ಬರೋಲ್ಲ. ಮತ್ತು ಹೈಟ್ ನೋಡ್ತೀವಿ ಅಂತಂದರೆ ಹಿಂದಗಡೆ ಯಾರಾದರೂ ಹೆಣ್ಮಕ್ಳು ಹತ್ತಿ ಕುತ್ಕೋಬೇಕು ಅಂತಂದರೆ ತುಂಬಾ ಕಷ್ಟ. ನಾವೇ ಹುಡುಗರು ತಿಣಕ್ ಹತ್ತೀವಿ ಮೇಲೆ. ಹಿಂದಗಡೆ ಸ್ವಲ್ಪ ಹೈಟ್ ಕಮ್ಮಿ ಕೊಡಬೇಕಿತ್ತು, ಬಟ್ ಅದು ಒಂಥರ ಸ್ಪೋರ್ಟಿ ಲುಕ್ಕಲ್ಲಿ ಮಾಡಿದಾರಲ್ಲ, ಹಂಗಾಗಿ ಆ ಥರ ಮೇಲೆ ಹಿಂಗೆ ಏರೋಡೈನಮಿಕ್ ಲುಕ್ಸ್ ಅಂತ ಏನೋ ಹೇಳ್ತಾರೆ ಇದಕ್ಕೆ, ಏರೋಡೈನಮಿಕ್ ಶೇಪು, ಹಂಗಾಗಿ ಸ್ವಲ್ಪ ಹೈಟ್ ಮಾಡಿದ್ದಾರೆ ಬ್ಯಾಕ್ ಸೈಡು. ಸೀಟ್ ಹೈಟ್ ಬಂದುಬಿಟ್ಟು 780 mm ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 170 mm ಇದೆ. ಇದರಲ್ಲಿ 4-5 ಥರ ಕಲರ್ಸ್ ಬರುತ್ತೆ. ಕಲರ್ಸ್ಗಳು ನಾನು ನೆನ್ಪಿಟ್ಕೊಂಡಿಲ್ಲ, ಇಲ್ಲಿದೆ ತೋರಿಸ್ತೀನಿ ನೋಡ್ರಿ. ಇವಾಗ ಅವೈಲೇಬಲ್ ಕಲರ್ಸ್ ನೋಡ್ತೀವಿ ಅಂದರೆ ಸ್ಟಿಲ್ ವೈಟ್ ಅಂತ ಇದೆ, ಸಾಲ್ಟ್ ಗ್ರೀನು, ಕಾಸ್ಮಿಕ್ ಬ್ಲ್ಯಾಕು, ಟ್ರೂ ರೆಡ್ಡು ಮತ್ತು ಸ್ಪೇಸ್ ಗ್ರೇ, ಲೂನರ್ ಗ್ರೇ. ಸ್ಪೇಸ್ ಗ್ರೇ ಮತ್ತು ಲೂನರ್ ಗ್ರೇ, ಇಷ್ಟು ಥರ ಕಲರ್ಸ್ ಇದ್ದಾವೆ. ಇಲ್ಲಿ ಹಾಕ್ತೀನಿ ನೋಡಿರಿ ಸೈಡಲ್ಸ್ ಯಾವ್ಯಾವ ಥರ ಕಲರ್ಸ್ ಇದ್ದಾವೆ ಅಂತ ಅಂದ್ಬಿಟ್ಟು. ಬಟ್ ಬ್ಲ್ಯಾಕ್ ಇದೊಂಥರ, ಇದು ಯಾವ ಕಲರ್ ಇರ್ಬೋದು ಮಗ, ಇದು ಸಾಲ್ಟ್ ಗ್ರೇನ ಕಾಸ್ಮಿಕ್ ಬ್ಲ್ಯಾಕ್ ಅನಿಸುತ್ತೆ. ಇದು ಕಾಸ್ಮಿಕ್ ಬ್ಲ್ಯಾಕ್ ಕಲರ್ ಅನಿಸುತ್ತೆ. ಬಟ್ ಈಗ ಈ ಕಲರ್ ಸ್ವಲ್ಪ ಚೆನ್ನಾಗೆ ಬೇರೆ ಕಲರ್ಗೆಲ್ಲ ಹೋಲ್ಸ್ಕೊಂಡು ನೋಡಿದ್ದೀನಿ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಹತ್ರ ಭಾಳ ಜನ ಇದೆ ಈ ಥರ ಗಾಡಿಗಳು. ಅವರೆಲ್ಲ ವೈಟ್ ಕಲರ್ದೊಂದು ತೊಗೊಂಡಿದ್ದಾರೆ. ಅದಂತೂ ಸ್ವಲ್ಪ ಕೆಸರಾಗ್ಬಿಟ್ರು ನೋಡೋಕ್ಕಾಗಲ್ಲ ಗಾಡಿ, ಅಷ್ಟು ಅಜೀಬಾಗಿ ಕಾಣಿಸುತ್ತೆ. ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಏನಿಲ್ಲ, ಆನ್ ಮಾಡಿದ ತಕ್ಷಣ ಡೈರೆಕ್ಟ್ ಫುಲ್ಲು ಲೈಟ್ಸ್ ಆನ್ ಆಗಿಬಿಡುತ್ತೆ. ಇಲ್ಲಿ 2 ಚಿಕ್ಕದಾಗೆ ಲೈಟ್ ಕೊಟ್ಟಿದ್ದಾರೆ. ಮತ್ತು ಇಂಡಿಕೇಟರ್ ಹಾಕಿ ಮಗ, ಯಾವ್ದಾರು ಒಂದು ಸೈಡ್ದು ಇಂಡಿಕೇಟರು LED ಟೈಪೇ. ಲುಕ್ ಚೆನ್ನಾಗಿದೆ, ಈ ಥರ ಸ್ಲೀಕಾಗೆ ಸಣ್ಣಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬ್ಯಾಕಲ್ಲಿ ಈ ಡಿಸೈನ್ ಒಂದು ಚೆನ್ನಾಗಿ ಇಷ್ಟ ಆಗುತ್ತೆ. ಇಲ್ಲಿ ಮಿಡಲಲ್ಲಿ ಈ ಥರ ಬರ್ದಿದ್ದಾರೆ. ಇಲ್ಲಿ ಯು ಶೇಪ್, ಉಲ್ಟಾ ಯು ಶೇಪಲ್ಲಿ ಬ್ಯಾಕ್ ಲೈಟ್ಸ್. ಇದು ಪ್ರೆಸ್ ಮಾಡಿ ಬ್ರೇಕ್ ಪ್ರೆಸ್ ಮಾಡು, ಸಖತ್ತಾಗೈತೆ ಲೈಟಿಂಗ್. ಡಿಸ್ಪ್ಲೇ ಬಗ್ಗೆ ಬಂತು ಅಂದರೆ ಇಲ್ಲಿ ಮೋಟರ್ ಆಫ್ ಅಂತ ಇದೆ. ಮೋಟರ್ ಆಫ್ ಅಂತ ಯಾಕೆ ಬಂದಿದೆ ಅಂತಂದರೆ ಇಲ್ಲಿ ಸೈಡ್ ಸ್ಟ್ಯಾಂಡ್ನ ತೆಗ್ದಿಲ್ಲ. ಸ್ಟ್ಯಾಂಡ್ ತೆಗ್ದ ತಕ್ಷಣವೇ ಆನ್ ಆಗುತ್ತೆ. ಇವಾಗ ಇಲ್ಲೊಂದು ಸಿಂಬಲ್ ಇರುತ್ತೆ, ತೋರಿಸ್ತೀನಿ ನೋಡಿ. ಈ ಸಿಂಬಲ್ಲು ಇಲ್ಲಿ ತೋರಿಸುತ್ತೆ ಸ್ಟ್ಯಾಂಡ್ ತೆಗ್ದಿದೆಯಾ ಇಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ, ಇಲ್ಲಿ ಎಷ್ಟು ಓಡಿದೆ ಅಂತ ತೋರಿಸುತ್ತೆ. 9,897 ಕಿಲೋಮೀಟ್ರ್ ಓಡಿಸಿದ್ದಾರೆ. ಹಾಗಾತ್ಲ ಹೋಗಲಿ. ಟೈಮಿಂಗ್ಸ್ ಕರೆಕ್ಟ್ ಐತೆ ಮಗ, 10:51. ಪಕ್ಕಾ ಟೈಮಿಂಗ್ಸು 10:51. ಅದು ಬಿಟ್ಟರೆ ಸೈಡ್ ಸ್ಟ್ಯಾಂಡ್ ತೆಗಿಬೇಕು, ಪ್ಲಸ್ ಬ್ರೇಕ್ ಪ್ಲಸ್ ಸ್ಟಾರ್ಟ್ ಅಂತ ಬರುತ್ತೆ. ಅದು ಬಿಟ್ಟರೆ ಆನ್ ಆಯಿತು. ಇದು ವರ್ಕಿಂಗ್ ಕಂಡೀಷನು. ಅದು ಬಿಟ್ಟು ಅಂತಂದರೆ ಇಲ್ಲಿ ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ. ಇಲ್ಲಿ ಇದರಲ್ಲಿ ಇನ್ನೊಂದು ಆಪ್ಷನ್ ಏನಂದರೆ ರಿವರ್ಸಲ್ಲೂ ಸ್ವಲ್ಪ ಹೋಗುತ್ತೆ. ರಿವರ್ಸ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ
ಇದೇನಿದೆ, ಇದೇನು ಆಪ್ಷನ್ ಅಪ್ಪ, ಇದು ವರ್ಕ್ ಆಗಲ್ಲ ಅನಿಸುತ್ತೆ. ಇದೇನು ವರ್ಕ್ ಆಗಿಲ್ಲ, ಯಾಕೆಂದರೆ ನಾವು 22,000 ಜಾಸ್ತಿ ಕೊಟ್ಟಿಲ್ಲ. 22,000 ಜಾಸ್ತಿ ಕೊಟ್ಟಿದ್ದಿದ್ರೆ ಇವೆಲ್ಲ ಆಪ್ಷನ್ಸ್ ವರ್ಕ್ ಆಗೋದು. ಇಲ್ಲಿ ನೋಡ್ರಿ, ಇಲ್ಲಿ ಈ ಬಟನ್ಸ್ಗಳು ಏನು ವರ್ಕ್ ಆಗೋಲ್ಲ, ಸುಮ್ಮನೆ ಇದು ಇವಾಗ ಶೋಗೆ ಕೊಟ್ಟಿರೋದಷ್ಟೇ. ಇದು ಇಂಡಿಕೇಟರು, ಇದು ಆರನ್ನು, ಇದು ಕಿಲ್ ಸ್ವಿಚ್ಚು. ಅದರಲ್ಲಿ ನೋಡ್ತೀವಿ ಅಂತಂದರೆ ಇದು ಬ್ಯಾಟ್ರಿ ಮತ್ತು ಇದಿಷ್ಟೇ. ಒಳಗಡೆ ಇಲ್ಲಿ ತೋರಿಸುತ್ತೆ ಏತರ್ 450X HR ಅಂತಂದ್ಬಿಟ್ಟು. HR ತಿಮ್ಮಪ್ಪ ಅಂದರೆ ಅವರಪ್ಪ, ನಮ್ಮ ಚಿಕ್ಕಪ್ಪನ ಹೆಸರು. 450X ಹೆಸರನ್ನು ನಾವು ಕಸ್ಟಮೈಸ್ ಮಾಡ್ಕೋಬೋದು. ಈ ಥರ ಬರುತ್ತೆ ಇಲ್ಲಿ, ನೀವು ಏನು ಬೇಕಾದರೂ ಕಸ್ಟಮೈಸ್ ಮಾಡ್ಕೋಬೋದು. ಅದು ಬಿಟ್ಟರೆ ಅದು ಸಾಫ್ಟ್ವೇರ್ ವರ್ಷನ್ ನೋಡ್ತೀವಿ ಅಂತಂದರೆ ಏತರ್ ಸ್ಟಾಕ್ 7.00011 ಅಂತೇನೋ ಬರುತ್ತೆ. ಇದರಲ್ಲಿ ಮತ್ತೆ ಅಪ್ಡೇಟ್ ಮಾಡ್ಕೋಬೋದು ನಾವು. 22,000 ಕೊಟ್ಟು ನಾವು ಮತ್ತೆ ಅಪ್ಡೇಟ್ ಮಾಡಿಕೊಂಡ್ರೆ ಇದರಲ್ಲಿ ನ್ಯಾವಿಗೇಷನ್ನು ಅದರೆಲ್ಲ ಹಾಕ್ತೀನಿ ನೋಡಿರಿ. ಇಲ್ಲಿ ನ್ಯಾವಿಗೇಷನ್ ತೋರಿಸುತ್ತೆ, ಯೂಟ್ಯೂಬ್ ನೋಟಿಫಿಕೇಷನ್ಸು, ಬ್ಲೂಟೂತು, ಸಾಂಗ್ಸು ಎಲ್ಲದನ್ನೂ ಕನೆಕ್ಟ್ ಮಾಡ್ಕೋಬೋದು. ಸ್ಟೋರೇಜ್ ನೋಡ್ತೀವಿ ಅಂತಂದರೆ ಇಲ್ಲಿ ತೋರಿಸ್ತೀನಿ ಯಾವ ಥರ ಲಾಕ್ ಮಾಡೋದು. ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಮಾಡಿದರೆ ಫುಲ್ ಲಾಕು. ಹಿಂಗೆ ಓಪನ್ ಮಾಡಿ ಆನಲ್ಲ ಆಫಲ್ಲಿದ್ದರೆ ಸುಮ್ಮನೆ ಹಿಂಗೆ ಲೆಫ್ಟ್ ಸೈಡಿಗೆ ಕ್ಲಿಕ್ ಮಾಡಿದರೆ ಇಲ್ಲಿ ಓಪನ್ ಆಗುತ್ತೆ. ಇದರಲ್ಲಿ ಏನೇನೋ ಇಟ್ಟಿದ್ದಾರೆ. 22 ಲೀಟರ್ಸ್ ಸ್ಟೋರೇಜ್ ಸಿಗುತ್ತೆ. ಏನು ಬೇಕಾದ್ರೂ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಇದರಲ್ಲಿ ನಾವು ಜಾಸ್ತಿ ಯೂಸ್ ಮಾಡಿರೋದೇ ಏನೋ ಊಟಕ್ಕೆ ಇಟ್ಕೊಂಡು ಹೋಗೋದಕ್ಕೆ, ತೋಟಕ್ಕೆ, ಈ ಥರ ಕುಡುಗ್ಲು, ಬೇರೆ ಏನೇನೋ ಐಟಮ್ಸ್ ಇಟ್ಕೊಂಡು ಹೋಗ್ಬೋದು. ಬಟ್ ಒಂದು ದೊಡ್ಡ ಹೆಲ್ಮೆಟ್ನ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಆರಾಮಾಗಿ ಕ್ಲೋಸ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸ್ಪೇಸ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ಕಾಲ ಹತ್ರನೂ ಒಳ್ಳೆ ಸ್ಪೇಸ್ ಇದೆ. ಇಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ ಏನಾದರೂ ಕವರ್ ಹಾಕ್ಕೊಳ್ಳೋದಕ್ಕೆ. ಅದು ಬಿಟ್ಟರೆ ಸ್ಟೋರೇಜ್ಗೆ ಸಖತ್ತಾಗಿದೆ. ಬೇರೆ ಬೈಕು ಸ್ಕೂಟಿಗಳಿಗೆ ಹೋಲಿಸ್ಕೊಂಡ್ರೆ ಸ್ಟೋರೇಜ್ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ. ಆಮೇಲೆ ಬೆಲ್ಟ್ ಸಿಸ್ಟಮ್ಮು, ಯಾಕೆಂದರೆ ಎಲೆಕ್ಟ್ರಿಕ್ ಗಾಡಿಗಳಿಗೆಲ್ಲ ಬೆಲ್ಟ್ ಸಿಸ್ಟಮ್ನೇ ಕೊಡೋದು. ಇವಾಗ ಯಾವುದೋ ಮೊನ್ನೆ ಒಂದು ವೀಡಿಯೋ ನೋಡಿದೆ, ಎಲೆಕ್ಟ್ರಿಕ್ ಗಾಡಿಗಳಿಗೆ ಚೈನ್ ಸಿಸ್ಟಮ್ ಬರ್ತಾ ಇದೆ ಅಂತ ಒಂದು ಮಾತುಕತೆ ಬಂದಿದೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ವಿಡಿಯೋ ನೋಡಿದೆ ನಾನು. ಅದು ಸಿಕ್ಕರೆ ಇಲ್ಲಿ ಹಾಕ್ತೀನಿ. IP ರೇಟಿಂಗು 67, IP67 ರೇಟಿಂಗ್ ಕೊಟ್ಟಿದ್ದಾರೆ. ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಅಂತ ಅಂದ್ಬಿಟ್ಟು IP ರೇಟಿಂಗು 67 ಕೊಟ್ಟಿದ್ದಾರೆ. ಇಲ್ಲಿ ಅದರ ಒಂದು ವೀಡಿಯೋದಲ್ಲಿ ನೋಡಿದ್ದು, ಇದ್ರಲ್ಲಿ ಬಿಟ್ಟಿದ್ರಲ್ಲ, ಇದು ಬಿಡಬೇಕಾದ್ರೆ ಗಾಡಿ ಒಂದು ವೀಡಿಯೋ ಬಿಟ್ಟಿದ್ರು ಯೂಟ್ಯೂಬಲ್ಲಿ. ಇಲ್ಲಿ ತನಕನೂ ಫುಲ್ ನೀರು ತುಂಬ್ಕೊಂಡಿರುತ್ತೆ, ಇದರಲ್ಲಿ ಹಳ್ಳದಲ್ಲಿ ಹೊಡಿತಿರ್ತಾನೆ. ಆ ವೀಡಿಯೋನ ಹಾಕ್ತೀನಿ ನೋಡಿರಿ. ಫುಲ್ಲು ಗಾಡಿ ಫುಲ್ಲು ಇದಾಗಿರುತ್ತೆ, ಏನೂ ಪ್ರಾಬ್ಲಮ್ ಇರೋಲ್ಲ, ನೀರು ಹೋಗೋಲ್ಲ ಒಳಗಡೆ. ಬ್ಯಾಟ್ರಿ ಫುಲ್ ಪ್ಯಾಕಪ್ ಸಖತ್ತಾಗಿ ಕೊಟ್ಟಿದ್ದಾರೆ. ಈ ಬ್ಯಾಟ್ರಿ ಒಂದ್ಸಲಿ ನೋಡಿದ್ದೆ ನಾನು ಫ್ರೆಂಡ್ ಗಾಡೀಲಿ ಬಿಸಿದಾಗ. ಈ 4 ಬೋಲ್ಟು ಕೆಳಗಡೆ ಒಂದು 4 ಬೋಲ್ಟ್ ಬಿಸಿದ್ರೆ ಇಲ್ಲಿಂದ ಫುಲ್ಲು ಈ ಜಾಗದ ಫುಲ್ಲು ಬ್ಯಾಟ್ರಿ ಕೊಟ್ಟಿದ್ದಾರೆ. ಚಿಕ್ಕ ಬ್ಯಾಟ್ರಿನೇ, ಬಟ್ ಒಳ್ಳೆ ಕೆಪಾಸಿಟಿ ಚೆನ್ನಾಗಿದೆ. ಬ್ಯಾಟ್ರಿ ಮತ್ತೆ ತೆಗಿಯೋಕ್ಕೆ ಬರೋಲ್ಲ, ಇನ್ಬಿಲ್ಟು ಬ್ಯಾಟ್ರಿ ಅಂತ ತೆಗಿಯೋಕ್ಕೆ ಬರೋಲ್ಲ, ಫಿಕ್ಸ್ಡ್ ಬ್ಯಾಟ್ರಿ ಅದು. ಒಂದೊಂದು ಬೈಕ್ಗಳಲ್ಲಿ ಬ್ಯಾಟ್ರಿ ತೆಗೆದುಬಿಟ್ಟು ಚಾರ್ಜ್ ಮಾಡೋಂಗಿರುತ್ತೆ. ಆ ಥರ ಇರುತ್ತೆ. ಯಾವಾಗ ಇದರಲ್ಲಿ ನೋಡಿದ್ದೀವಿ ಗೊತ್ತಾ, ನಾವು ಡೆಲಿವರಿ ಪಾರ್ಟ್ನರ್ಸ್ಗಳು ಇರ್ತಾರಲ್ಲ, ಡೆಲಿವರಿ ಮಾಡ್ತಾರಲ್ಲ, ಅವ್ರದ್ದು ಸೀಟ್ ಐಡಿ ಕೊಟ್ಟಿರ್ತಾರೆ. ತೆಗೆದುಬಿಟ್ಟು ಸ್ಟೇಷನ್ಗಳಿಗೆ ಹೋಗಿ ಹಾಕೋದು. ಅದರಲ್ಲಿ ಫುಲ್ಲು ಚಾರ್ಜ್ ಆಗಿರೋ ತಗೊಂಬಂದು ಇದ್ರಾಗ ಹಾಕೋದು. ಆ ಥರ ಆಪ್ಷನ್ ಇದೆ. ಬಟ್ ಇದರಲ್ಲೆಲ್ಲ ಕೊಡೋಲ್ಲ. ಈ ಗಾಡಿಗಳಲ್ಲೆಲ್ಲ ಫುಲ್ ಇನ್ಬಿಲ್ಟ್ ಬಂದುಬಿಡುತ್ತೆ. ATHER F1 ಸೇರಿಸ್ಕೊಂಡ್ಬಿಟ್ರೆ ಫಾದರ್. ಚೆನ್ನಾಗಿ ಕೊಟ್ಟಿದ್ದಾರಲ್ಲ. ಇದರಲ್ಲಿ ಬ್ಯಾಟ್ರಿಲಿ 2 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಬಂದುಬಿಟ್ಟು 2.9 kW, ಇನ್ನೊಂದು ಬಂದುಬಿಟ್ಟು 3.4 kW ಅಂತ ಅಂದ್ಬಿಟ್ಟು. 2.9 kW ಬ್ಯಾಟ್ರಿಯಲ್ಲಿ ರೇಂಜ್ ಬಂದುಬಿಟ್ಟು 126 ಅಂತ ಕೊಟ್ಟಿದ್ದಾರೆ. 3.7 kW ಬ್ಯಾಟ್ರಿಯಲ್ಲಿ 161 ರೇಂಜ್ ಕೊಟ್ಟಿದ್ದಾರೆ. ಅದು ನನಗನ್ನಿಸ್ದಂಗೆ ಈ ಗಾಡಿಯಲ್ಲಿರೋದು ಇದ್ರದ್ದು ಏನು ನಾನು ಇದನ್ನು ಓಪನ್ ಮಾಡಿ ನೋಡಿಲ್ಲ, ಮ್ಯಾನ್ಯುವಲ್ಸು ಅದೆಲ್ಲ ನಾನೇನು ಓಪನ್ ಮಾಡಿ ನೋಡಿಲ್ಲ, ಹಂಗೆ ಅಂದಾಜು ಮೇಲೆ ನೋಡ್ತಾ ಇರೋದು. ಇದ್ರ ರೇಂಜ್ ಬಂದುಬಿಟ್ಟು 100, ನನಗೆ ಗೊತ್ತಿರೋ ಪ್ರಕಾರ 100 km ಫುಲ್ಲು ಬ್ಯಾಟ್ರಿಯಲ್ಲಿ ಹೋಗುತ್ತೆ. ಬ್ರೇಕ್ ಇಟ್ಕೊಂಡು ಇದನ್ನು ಒತ್ತಬೇಕು ಫಸ್ಟು, ಆಮೇಲೆ ಇದು ಗೊತ್ತಿದೆ. ಇದು ತಡಿ ಇಲ್ಲಿ ಕೊಟ್ಟಿದ್ದೆ ನೋಡಿ, ಪ್ರೆಸ್ ಸ್ಟಾರ್ಟ್ ಟು ರಿವರ್ಸು. ಇದು ರಿವರ್ಸ್ ಮಾರ್ಕ್ ತೋರಿಸುತ್ತೆ. ಇದರಲ್ಲಿ ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ರಿ ಅಂತ ಹೇಳುತ್ತೆ. ಸ್ವಿಚ್ ಪ್ರೆಸ್ ಮಾಡಿ ಇಟ್ಕೊಳ್ಳೋದೇನು ಬೇಡ ಅಲ್ಲ, ಹಿಂಗೆ ನೋಡಿ ಹೇಳ್ತೀನಿ. ಹಿಂದಕ್ಕೆ ಎಕ್ಸೈಟ್ ಕೊಡು. ಜಾಸ್ತಿ ಜೋರಾಗೇನು ಹೋಗಲ್ಲ, ಸಿಂಪಲಾಗಿ ಮೆಲ್ಲಕ್ಕೆ. ಏನಾದರೂ ಹಿಂದಕ್ಕೆ ತಗೋಬೇಕು, 3 ಸ್ಪೀಡಾ 3 ಅಷ್ಟೇ ನಿಲ್ಸು. ಈ ಆಪ್ಷನ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಆಲ್ಮೋಸ್ಟ್ ಆಲ್ ಕೊಟ್ಟಿರ್ತಾರೆ. ಏನಾದರೂ ಸ್ವಲ್ಪ ಇಳ್ಜಾರ ನಿಲ್ಲಿಸಿದಾಗ ಯಾರ್ದು ಸಹಾಯ ಇಲ್ಲದೆ ನಾವು ಸಿಂಪಲ್ಲಾಗಿ ಹಿಂದಕ್ಕೆ ತಗೋಬೋದು ಗಾಡಿನ. ಹೈಟ್ ಕೊಟ್ಟಿರ್ತಾರೆ, ಕಾಲು ನೆಟ್ಟ ಸಿಗ್ತಿರಲ್ಲ, ಹಿಂದಕ್ಕೆ ಸ್ವಲ್ಪ ಹೋಗ್ತಿರ್ಬೇಕು. ಯಾರು ಎಳಿತಾರೆ ಅಂತ ಯಾರು ಎಳಿಯಕ್ಕೆ ಬರ್ತಾರೆ ಅಂದಾಗ ಒಂದು ಸ್ವಲ್ಪ ರಿವರ್ಸ್ ಸಿಗ್ತಿರ್ತಾರೆ. ಅದೇ ಹಿಂಗೆ ಹೋಗ್ತಿದ್ರೆ ನಾವು ಸ್ವಲ್ಪ ಇದಾಗ್ಬೋದು. ಇದು ಸ್ವಲ್ಪ ಸಪೋರ್ಟ್ ಕೊಡುತ್ತೆ. ನಾವು ಸ್ವಲ್ಪ ಕಾಲಲ್ಲಿ ಹಿಂದಕ್ಕೆ ಪ್ರೆಸ್ ಮಾಡ್ಕೊಂಡ್ರೆ ಆರಾಮಾಗಿ ಹಿಂದಕ್ಕೆ ಬಂದ್ಬಿಡುತ್ತೆ. ಈ ಗಾಡಿಯಲ್ಲೂ ಕೊಡಬೇಕಿತ್ತು. ಪೆಟ್ರೋಲ್ ಬೈಕ್ಗಳಿಗೆಲ್ಲ ಕೊಟ್ಟಿದ್ರೆ ಚೆನ್ನಾಗಿರೋದು ಅಲ್ವಾ. ನಾವು ಹಿಂಸೆ ಪಡ್ತಿರ್ತೀವಿ. ಎಕ್ಸ್ಪಾಸ್ ನಾನು ಹಿಡ್ಕೊಂಡು ಹಿಂದಕ್ಕೆ ಎಳಿಬೇಕು ಅಂತಂದರೆ ಯಾರು ಇಬ್ಬರು ಬೇಕು. ಕೊಟ್ರೆ ಹೌದೌದು. ಬನ್ನಿ ಗಾಯ್ಸ್, ಸಾಕು.
ಜಾಸ್ತಿ ಏನು ಹೇಳೋದಿಲ್ಲ ಇದ್ರ ಬಗ್ಗೆ. ಹಂಗೆ ಒಂದ್ಸಲಿ ಟಾಪ್ ಸ್ಪೀಡ್ ಚೆಕ್ ಮಾಡ್ಕೊಂಬಿಟ್ಟು ಹೋಗ್ಬಿಡೋಣ. ಬೆಂಗಳೂರಿಗೆ ಹೋಗೋ ಹೈವೇ ಇದು, ದುರ್ಗ ಟು ಬೆಂಗಳೂರು, ಶಿವಮೊಗ್ಗ ಟು ದುರ್ಗ, ದುರ್ಗ ಟು ಬೆಂಗಳೂರು. ಒಳ್ಳೆ ಇನಿಷಿಯಲ್ ಪಿಕಪ್ ಸಖತ್ತಾಗೈತೆ. ಯಾವುದೇ ಪೆಟ್ರೋಲ್ ಬೈಕಲ್ಲಾಗಲಿ ಈ ಸ್ಟಾರ್ಟಿಂಗ್ ಏನು ಇನಿಷಿಯಲ್ ಪಿಕಪ್ ಕೊಡ್ತಲ್ಲ, ಸ್ಟಾರ್ಟಿಂಗ್ ಪಿಕಪ್ ಈ ಗಾಡಿಗಳು ಕೊಟ್ಟಷ್ಟು, ಎಲೆಕ್ಟ್ರಿಕ್ ಗಾಡಿಗಳು ಕೊಟ್ಟಷ್ಟು ಯಾವುದೇ ಅಲ್ಲಿ ಹೋಗ್ತೈತಲ್ಲ ಎಕ್ಸ್ಪಲ್ಸ್ ಕೈ ಆಗಲ್ಲ, ಹಿಂದಗಡೆ ಅಪಾಚಿ ಆರ್ಟಿಯರಲ್ಲೂ ಆಗಲ್ಲ, ಯಾವುದ್ರಲ್ಲೂ ಆಗಲ್ಲ. ಈಗ ಮುಟ್ಟಿದ್ರೆ ಸಾಕು ನೋಡಿ ಹೆಂಗೆ ಹೋಗುತ್ತೆ. ನಾವೇ ಹಿಂದಕ್ಕೆ ಹೋಗ್ತೀವಿ ಮಚ್ಚ ನೋಡಿ, ಹಿಂಗೆ ಕೊಟ್ಟರೆ ಸಾಕು ನಾವೇ ಎಷ್ಟೋ ಹಿಂದಕ್ಕೆ ಹೋಗ್ಬಿಡ್ತೀವಿ. ಆ ಪಿಕಪ್ಪು ಇದರಲ್ಲಿ ಎಲೆಕ್ಟ್ರಿಕಲ್ ಮಾತ್ರ ಬರೋದು. ಸೈಡ್ ಹೊಡಿಬೋದು ಅದನ್ನ, ಆಗುತ್ತಾ ಎಲೆಕ್ಟ್ರಿಕಲ್ಲಿ? ಅವನೇ ಸ್ಲೋ ಮಾಡ್ಕೊಂಬಿಟ್ಟ ಪಾಪ, ಹೋಗ್ಬಿಡ್ಲಿ ಭಾಳ ಕಷ್ಟಪಡ್ತಾವ ಹಿಂದಗಡೆ ಅಂತ. ಎಲೆಕ್ಟ್ರಿಕ್ ಅವನು ಯಾರೋ ಕಷ್ಟಪಡ್ತಾವನೆ, ಹಂಗಾಗಿ ನಾವೇ ಹೋಗ್ಬಿಡ್ಲಿ ಅಂತ ಬಿಟ್ಬಿಟ್ಟ. ಓ ಬಾ ಇಲ್ಲಿ, ಬಾ ಇಲ್ಲಿಗೆ ನನ್ನ ಮಗನೇ. ಕಾರ್ನರಿಂಗ್ ಮಾಡಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಗ. ವೆದರ್ ಮಾತ್ರ ಸಗದಾಗೈತೆ. ಬಿಸಿಲು ಇರಬಾರ್ದು, ಹೆಲ್ಮೆಟ್ ಹಾಕೊಂಡು ವಿಡಿಯೋ ಮಾಡೋಕ್ಕೆ ಆಗಲ್ಲ ಅನ್ಕೊಂಬಿಡು ಬಿಸಿಲಿದ್ರೆ. 91 92 ಹೋಗ್ತಾನೆ ಇಲ್ಲ ಅವಾಗಿಂದ, 91 ಲಾಸ್ಟು. ಇನ್ನೂ 90 ಆಯ್ತಲ್ಲೋ, ಒಂಚೂರು ಹೋಗ್ತಾನೆ ಇಲ್ಲ. ಈ ಗಾಡಿ ಸ್ಟಾರ್ಟಿಗೆ ತಂದಾಗ ಫಸ್ಟು ನಾನು ಯಾವಾಗ ತಗೊಂಡೋದ್ನಲ್ಲ ಡ್ರೈವಿಗೆ ಓಡಿಸ್ಕೊಂಬರೋಣ ಅಂತಂದ್ಬಿಟ್ಟು ಒಳ್ಳೆ ಇಂಪ್ರೆಸ್ ಆಗಿದ್ದೆ. ಏನು ನುಗ್ಗುತ್ತೆ ಗುರು ಮಾತ್ರ ಅಂತಂದ್ಬಿಟ್ಟು. ಆಮೇಲೆ ಒಂದೊಂದ್ಸಲಿ ಯೋಚನೆ ಮಾಡಿದರೆ ಎಲ್ಲ ಗಾಡಿ ಬಗ್ಗೆ ತಿಳ್ಕೊಂಡ್ರೆ ಎಲೆಕ್ಟ್ರಿಕ್ ಹಾಕ್ಬೇಕು ಗುರು, ಎಲ್ಲೂ ದೂರ ಹೋಗೋಕ್ಕೆ ಆಗಲ್ಲ, ಸುಮ್ಮನೆ ವೇಸ್ಟು. ಎಲ್ಲ ಮನೆ ಕಡೆ ಓಡಾಡೋದಕ್ಕೆ, ಬೆಂಗಳೂರಲ್ಲಾದರೆ ಆಫೀಸಿಗೆ ಹೋಗೋದಕ್ಕೆ ಬರೋದಕ್ಕೆ ಸಿಟಿಗಳಲ್ಲಿ ಬೆಸ್ಟು. ಆಮೇಲೆ ಇದರಲ್ಲಿ ಬ್ಯಾಟ್ರಿ ನಾವು ಯಾವಾಗ ಗೊತ್ತಾ ಕಳ್ಕೊಳೋದು ಮಚ್ಚ, ಈ 0 to 40 ಅವ್ರು ತೋರಿಸ್ತಾರಲ್ಲ, ಸ್ಟಾರ್ಟಿಂಗ್ ಪಿಕಪ್ಪಲ್ಲೇ ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಮಾಡೋದು, ಜಾಸ್ತಿ ಎಳ್ಕೊಳೋದು ಬ್ಯಾಟ್ರಿ ಚಾರ್ಜ್ನ. ಹೋಗ್ತಾ ಏನು ಅನ್ಸಲ್ಲ, ನಾರ್ಮಲಾಗಿ ಹೋಗುತ್ತೆ ಸ್ಪೀಡಲ್ಲಿ. ಈ ಬೆಂಗಳೂರಲ್ಲೆಲ್ಲ ಹೆಂಗೆ ಅಂತಂದರೆ ಸಿಗ್ನಲಿಗೂ ನಿಲ್ಲಿಸ್ಬೇಕು, ಮತ್ತೆ ಸ್ಟಾರ್ಟ್ ಮಾಡಬೇಕು, ಮತ್ತೆ ಆಕ್ಸಿಲೇಟರ್ ಕೊಡಬೇಕು. ಆ ಸ್ಟಾರ್ಟಿಂಗ್ ಮೂವಿಂಗ್ ಪಾಯಿಂಟ್ ಏನಿರುತ್ತಲ್ಲ ಆವಾಗಲೇ ಜಾಸ್ತಿ ಬ್ಯಾಟ್ರಿ ಹೋಗೋದು. ಆಮೇಲೆ ಇದ್ರ ಮೇಲೆ ಕಂಪ್ಲೇಂಟ್ ಮಾಡೋದು, ಬ್ಯಾಟ್ರಿ ಚೆನ್ನಾಗಿ ಬರೋಲ್ಲ ಹಂಗೆ ಅಂತಂದ್ಬಿಟ್ಟು. ಎಲ್ಲ ಬೈಕಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ನೆಗೆಟಿವ್ ಇದ್ದೇ ಇರುತ್ತೆ. ಹಾಗಂತ ನೆಗೆಟಿವ್ ನೋಡ್ಕೊಂಡು 100% ಯಾರೂ ಕೊಡಲ್ಲ. ನೆಗೆಟಿವ್ ನೋಡ್ಕೊತ ಹೋದರೆ ಯಾರು ಬೈಕೇ ತಗೊತಾ ಇರಲಿಲ್ಲ. ಅದನ್ನು ನಾವು ಆ ನೆಗೆಟಿವ್ನ ನಾವು ಪಾಸಿಟಿವ್ ಥರ ಕನ್ವರ್ಟ್ ಮಾಡ್ಕೊಂಡು ನಾವು ಹೊಡಿಬೇಕು ಅಷ್ಟೇ, ಏನು ಮಾಡೋಂಗಿಲ್ಲ. ಆಯ್ತಪ್ಪ ಪ್ರಾಬ್ಲಮ್ಸು, ಏನು ಮಾಡೋಂಗಿಲ್ಲ, ನಮಗೆ ಬೇಕು ಅನಿವಾರ್ಯ ತಗೊಳ್ತೀವಿ, ಹೊಡಿತೀವಿ ಅಷ್ಟೇ. ಬಟ್ ಪೆಟ್ರೋಲ್ ಉಳಿಸ್ಬೋದು, ದುಡ್ಡು ಒಂದು ಸೇವ್ ಮಾಡ್ಬೋದು. ಬಟ್ ಪೊಲ್ಯೂಷನ್ನ ನಾವು ಉಳಿಸ್ತೀವಿ ಅಂತಂದರೆ ಅದು ಸುಳ್ಳು ಮಗ. ಯಾಕೆ ಅಂತಂದರೆ ಮನೆಗಳಲ್ಲೆಲ್ಲ ನಡೆಯುತ್ತೆ. ಇವಾಗ ಶೋರೂಮ್ಗಳಲ್ಲೆಲ್ಲ ಮನೆ ನಮ್ಮ ಫ್ರೆಂಡ್ದು ಓಪನ್ ಇದಿತ್ತು, ಗಾಡಿ ತಗೊಳಕ್ಕೆ ಅಂತ ಹೊರಟ. ಸರಿ ನೋಡ್ಕೊಂಬರೋಣ ಬಾ ಮಗ ಅಂತಂದ್ಬಿಟ್ಟು ಓಲಾಗ ಈ ಥರಕ್ಕೆ ಹೋಗಿದ್ದೀವಿ ಮಗ, ಓಲಾನ ಅನಿಸುತ್ತೆ. ಹೋಗಿದ್ದೀವಿ, ಹಿಂದಗಡೆ ಜನ್ರೇಟರ್ ಸೌಂಡ್ ಬರ್ತೈತೆ. ಏನು ಜನ್ರೇಟರ್ ಸೌಂಡು, ಏನು ಸೌಂಡ್ ಬರ್ತೈತಲ್ಲ ಅಂತಂದು ಹೊರಗಡೆ ನಿಂತ್ಕೊಂಡು ನೋಡ್ರಿ ಹೊಗೆ ಫುಲ್ಲು. ಕರೆಂಟ್ ಇಲ್ಲ, ಬ್ಯಾಟ್ರಿ ಅಂಗಡಿಯಲ್ಲಿ ಕರೆಂಟ್ ಇಲ್ಲ, ಅವರು ಜನ್ರೇಟಿಂದ ಪವರ್ ತಗೊಂಡಿದ್ದಾರೆ. ಈ ಅಲ್ಲಿ ಏನು ಉಳಿಸ್ದಪ್ಪ ಅವರು, ಅಲ್ಲಿ ಏನು ಉಳಿಸ್ದಂಗೆ ಆಯ್ತು ಅವರು. ಅಲ್ಲೂ ಪೆಟ್ರೋಲ್ ಹಾಕ್ತಾರೆ, ಅದಕ್ಕೂ ಪೆಟ್ರೋಲ್ ಡೀಸೆಲ್ ಹಾಕ್ಬೇಕು, ಅಲ್ಲೂ ಹೊಗೆ ಆಗ್ತೈತೆ. ಈ ಗಾಡಿ ಅವರು ಮಾಡೋದಕ್ಕೂ ಪೆಟ್ರೋಲ್ ಇದೇ ಬೇಕು, ಕರೆಂಟ್ ಬೇಕು. ಅದಿಲ್ಲ ಅಂತಂದರೆ ಮಾಡೋಕ್ಕೆ ಆಗಲ್ಲ ಅವರು. ಎಲೆಕ್ಟ್ರಿಕ್ ಬೆಸ್ಟು ಅಂತಾರೆ. ಏನು ಇಲ್ಲ, ಏನು ಬೆಸ್ಟು ಇಲ್ಲ, ಎಲ್ಲದು ಅದೇ. ಅಳಿಯ ಅಲ್ಲ ಮಗಳು ಗಂಡ. ಕರೆಕ್ಟಾಗಿ ಹೇಳಿದೆ ನೋಡಿ. ಅದು ನಮ್ಮ ನೆಮ್ಮದಿಗೋಸ್ಕರ ತಗೋಬೇಕಷ್ಟೇ. ಪೆಟ್ರೋಲಿಗೆ ಖರ್ಚು ಯಾರು ಮಾಡ್ತಾರೆ ಗುರು ಡೈಲಿ? ಅದೇ ಚಾರ್ಜ್ ನೈಟ್ ಚಾರ್ಜ್ ಆಗಿಬಿಟ್ರೆ ಬೆಳಗ್ಗೆ ತಗೊಂಡು ಸುತ್ತಾಡಿತೀವಿ. ಸಿಟಿಗೆ ನನಗೆ ಗೊತ್ತಿಲ್ಲ, ಹಳ್ಳಿ ಕಡೆ ಮಾತ್ರ ಓಡಾಡೋದಕ್ಕೆ, ತೋಟಕ್ಕೆ ಹೋಗೋಕ್ಕೆ ಬರೋಕ್ಕೆ ಬೆಸ್ಟು. ಬಟ್ ಈ ಆಫ್ ರೋಡೆಲ್ಲ ಹೋಗೋಕ್ಕಂತ ಬರೋಲ್ಲ. ಬಟ್ ಈ ಗಾಡೀಲಿ ಮಾಡ್ಬೋದು. ಈ ಗಾಡೀಲಿ ಇದು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಐತೆ, ನುಗ್ಗುತ್ತೆ. ಬಟ್ಟು ಸಿಗಾಕೊಂಡ್ರೆ ಎಳಿಯಲ್ಲ, ದಬ್ಬಬೇಕು ಯಾರು ನಿಂತ್ಕೊಂಡು. ಗೇರ್ ಗಾಡಿ ಆದರೆ ಗೇರ್ ಕಿತ್ಬಿಟ್ಟು ಪಟ್ಟಂತ ಎಳೆದು ಬಿಡ್ತೀವಿ ಮುಂದಕ್ಕೆ. ಇದರಲ್ಲೆಲ್ಲ ಮಾಡೋಕ್ಕಾಗಲ್ಲ. ಸ್ಕೂಟಿ ಥರ ನೋಡಬೇಕು. ಇದನ್ನು ಹೋಗಿ ಗೇರ್ ಗಾಡಿ ಕಂಪ್ಯಾರಿಸನ್ ಮಾಡೋದು ತುಂಬ ರಾಂಗ್. ಅದು ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಏನಿಲ್ಲ. ಎಲೆಕ್ಟ್ರಿಕ್ ನೀವು ತಗೋಬೇಕು ಅಂತಂದರೆ
ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ರಿ, ಸುಮ್ಮನೆ ಇಲ್ಲ ಅವ್ರ ಮಾತು ಕಟ್ಕೊಂಡು ಇವ್ರ ಮಾತು ಕಟ್ಕೊಂಡು ಉಳಿಸ್ಬೋದು ಮಗ ಅಂತಂದರೆ ಒಂದ್ಸಲಿ ನಿನ್ನ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತಂದರೆ ಹತ್ತತ್ರ ಅದೇ ದುಡ್ಡಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದರೆ ಹೊಸ ಬೈಕೇ ಬಂದುಬಿಡುತ್ತೆ. ಅದೇ ಮೇಂಟೆನೆನ್ಸ್ ಏನೇ ಅಂತಂದರೂ ಅಲ್ಲಿಗೆ ಸಮ ಆಗೋಗ್ಬಿಡುತ್ತೆ. ಬಟ್ ಏನು ನಮ್ಮ ಜನ ಉಳಿತಾಯ ಮಾಡೋಕ್ಕೆ ನೋಡ್ತಾರೆ ಜಾಸ್ತಿ. ನಮಗೇನು ಎಲೆಕ್ಟ್ರಿಕ್ ಇಷ್ಟ ಆಗಲ್ಲ. ನೋಡಿರಿ, ನಿಮಗೆಲ್ಲ ಇಷ್ಟ ಇತ್ತು ಅಂತಂದರೆ ಒಳ್ಳೆ ಬೆಸ್ಟ್ ಆಪ್ಷನ್ ಅಂತಂದರೆ ಈ ಥರ ಓಲೋದ ಬಗ್ಗೆ ನನಗೆ ಗೊತ್ತಿಲ್ಲ, ನೋಡೋಣ ಯಾವ್ದಾದ್ರು ಸಿಕ್ಕರೆ ಓಲೋದು ಅದರದ್ದೊಂದು ವಿಡಿಯೋ ಮಾಡ್ತೀನಿ. ಓಲೋ ಮತ್ತು ಇನ್ನೂ ಬೇಜಾಂತರ ಗಾಡಿಗಳು ಬಂದಿದ್ದಾವೆ ಮಾರ್ಕೆಟಿಗೆ. ಅವು ಹೆಸ್ರುಗಳು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಒಳ್ಳೊಳ್ಳೆ ಗಾಡಿಗಳು ಬಂದಿದ್ದಾವೆ ಮಾರ್ಕೆಟಿಗೆ, ನೋಡ್ಬೇಕು. ಇದಕ್ಕಿಂತ ಜಾಸ್ತಿ ಪವರ್ ಇರೋದು, ಬ್ಯಾಟ್ರಿ ಪಿಕಪ್ ಚೆನ್ನಾಗಿರೋದು, ರೇಂಜ್ ಚೆನ್ನಾಗಿರೋದೆಲ್ಲ ತುಂಬ ಇದ್ದಾವೆ. ಚೆನ್ನಾಗಿ ಮಾಡ್ತಾವನೆ ಕಂಟೆಂಟ್ ಅಂತ. ಯಾರು? ನಮ್ಮ ದೋಸ್ತ್. ಯಾವಾಗ ಫೋನ್ ಮಾಡಿದ್ರು? ಮೊನ್ನೆ ಮಾಡಿದ್ನಪ್ಪ, ಹಿಂಗೆ ಮಾಡ್ತಿರೋ ಕಡೆ ಏನೋ ಆಗ್ತಿರ್ತೀಯಲ್ಲ, ಚೆನ್ನಾಗಿ ಮಾಡಿದ್ದಾನೆ, ಹಂಗೆ ಹಿಂಗೆ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಿರ್ತಾನಪ್ಪ. ನನ್ನ ಕಡೆಯಿಂದ ನನಗೆ ಥ್ಯಾಂಕ್ಸ್ ಹೇಳೋದಂತ ಗುರು, ಮರಿಬೇಡ. ಸರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್ ಅಂತೆ ಅಷ್ಟೇ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ್ದಾರು ಬೈಕ್ ನಿಮಗೆ ಇಷ್ಟ ಇದ್ದು ಇಲ್ಲ ಗಾಡಿ ಬಗ್ಗೆ ವಿಡಿಯೋ ಮಾಡಿಗುರು ಅಂತಂದರೆ ಒಂದು ಕಮೆಂಟ್ ಹಾಕ್ರಿ. ಬೈಕ್ನ ಹುಡುಕ್ಬಿಟ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗೈಸ್. ಸಿ ಯು, ಟಾಟಾ.